ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿಗ, ಆತ್ಮೀಯ ಕನ್ನಡಿ. ಗುರುಗಳೇ, ನಾವು ಈ ವರ್ಷದ ಭವಿಷ್ಯಗಳನ್ನು ತಿಳ್ಕೊಂತ ಇದ್ವಿ. ಈ ವರ್ಷದ ಭವಿಷ್ಯ, ಸಂಖ್ಯಾ ಭವಿಷ್ಯ, ಆ ಸಂಖ್ಯೆಗಳು ಕೆಲವ್ರಿಗೆ ಮ್ಯಾಚ್ ಆಗತ್ತಲ್ವಾ? ಕರೆಕ್ಟ್. ಮೊದಲು ದೇಶಕ್ಕೆ ಬಂದ್ಬಿಡೋಣ. ಕರೆಕ್ಟ್. ಈ ವರ್ಷ ನಮ್ಮ ದೇಶದ ವಿಚಾರ, ಅದರಲ್ಲೂ ನಮ್ಮ ದೇಶದ ನಾಯಕರ ವಿಚಾರ. ಮೊದಲು ನರೇಂದ್ರ ಮೋದಿ ನಮ್ಮ ದೇಶವನ್ನ ಮುನ್ನಡೆಸ್ತಾ ಇರುವಂತಹ ಪ್ರಧಾನಿ. ಅವರ ಭವಿಷ್ಯ 2026 ಹೇಗೆ ನೋಡಿ, ದೇಶ ಅಂತ ಬಂದ ತಕ್ಷಣನೇ ರಾಜನನ್ನ ನೋಡಬೇಕು. ನಮ್ಮ ರಾಜ ಈಗ ನರೇಂದ್ರ ಮೋದಿಯವರು, ಶ್ರೀಯುತ ನರೇಂದ್ರ ಮೋದಿಯವರು. ನೋಡಿ, ನರೇಂದ್ರ ಮೋದಿಯವ್ರದ್ದು ಡೇಟ್ ಆಫ್ ಬರ್ತ್ ಬಂದು 17ನೇ ತಾರೀಕು 8 ಬರುತ್ತೆ. ಈ ಸರಿ ರೂಲಿಂಗ್ ನಂಬರ್ ಬಂದು 1. ಈ ವರ್ಷ ಸ್ವಲ್ಪ ಚಾಲೆಂಜಸ್ಗಳು ಜಾಸ್ತಿ ಇರ್ತದೆ ಅವರಿಗೆ. ಪರ್ಸ್ನಲ್ ಇಯರ್ ಬಂದು 9 ಬರುತ್ತೆ ಈ ವರ್ಷ. 9ಗೆ 1 ಆ್ಯಕ್ಚುಲಿ ಒಳ್ಳೆಯದು, ತುಂಬ ಒಳ್ಳೆಯದು. ರೂಲಿಂಗ್ ನಂಬರ್ 1 ಆಗುತ್ತೆ. 9 ಈಸ್ ವೆರಿ ಗುಡ್. ಆದರೆ ಈ 9 ಮತ್ತು 8 ಕೂಡ ಅಷ್ಟೊಂದು ಒಳ್ಳೆ ನಂಬರ್ ಅಲ್ಲ. ಅಂದರೆ ಕುಜನ್ ನಂಬರು ಮತ್ತು ಅವ್ರದ್ದು ಬರ್ತ್ ನಂಬರ್ 17 ಅಂತ ಏನು ಹೇಳ್ತೀವಿ, ಸಿಂಗಲ್ ನಂಬರ್ 8 ಬರುತ್ತೆ. ಅದಕ್ಕೆ ಒಳ್ಳೆಯದಲ್ಲ. ಅದರಿಂದ ಈಗ 2025 ನಾವು ಹೇಗೆ ತುಂಬ ಚಾಲೆಂಜಸ್ಗಳನ್ನು ನೋಡಿದ್ವು. ನೋಡಿ, 2025 ವಿಮಾನ ಅಪಘಾತಗಳನ್ನು ನೋಡಿದ್ವಿ, ಬ್ಲಾಸ್ಟ್ಗಳನ್ನು ನೋಡಿದ್ವಿ. ಪ್ರತಿ ಸರಿನೂ ಅವರಿಗೆ ಚಾಲೆಂಜಸ್ಸೇ. 2026 ಕೂಡ ಈ ಥರದ್ದೊಂದಷ್ಟು ಚಾಲೆಂಜಸ್ಗಳನ್ನು ಅವರು ಅನುಭವಿಸ್ಬೇಕಾಗ್ತದೆ. ವ್ಯಕ್ತಿಗತವಾಗಿ ದೇಶದ ಅಂತ ಬಂದಾಗ ಈ ವರ್ಷ ನರೇಂದ್ರ ಮೋದಿ ಅವರಿಗೆ ಒಂದಷ್ಟು 50% ತುಂಬ ಒಳ್ಳೆ ಕೆಲಸಗಳು, ಒಂದಷ್ಟು ಒಳ್ಳೆ ಆರ್ಥಿಕ ವೃದ್ಧಿ, ಈ ಥರದ್ದೆಲ್ಲ ಆದರೂ ಕೂಡ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಸು ಅಂತ ಬಂದರೂ ಕೂಡ, ಚಾಲೆಂಜಸ್ಗಳಂತ ಬಂದರೆ ಈ ಥರದ್ದೊಂದಷ್ಟು ಅವಘಡಗಳು ಸಂಭವಿಸುವಂಥ ಸಾಧ್ಯತೆಗಳಿರ್ತದೆ. ಅದನ್ನು ತುಂಬ ಎಚ್ಚರಿಕೆಯಿಂದ ಇವರು ಈ ಸರಿ ಎದುರಿಸಬೇಕಾಗ್ತದೆ. ಮತ್ತು ವೈಯಕ್ತಿಕವಾಗಿ ಇದೊಂದಷ್ಟು ಚಾಲೆಂಜಸ್ ಇಯರ್ ಅಂತ ಹೇಳ್ತೀನಿ. ಈ ನಾಯಕರ ಜೊತೆಗೆ ಅವರ ಎದುರಿನ ನಾಯಕರು, ಅದು ಭಾರಿ ಮುಖ್ಯ. ರಾಹುಲ್ ಗಾಂಧಿ ಅವ್ರದ್ದು ಹೆಂಗಿದೆ ಈ ವರ್ಷ 2026? ರಾಹುಲ್ ಗಾಂಧಿ ಅಂತ ಬಂದಂಥ ಸಂದರ್ಭದಲ್ಲಿ ಇವ್ರಿಗೆ ಈ ವರ್ಷ ಅಷ್ಟೊಂದು ಒಳ್ಳೆಯ ವರ್ಷ ಅಲ್ಲ 2026. ಯಾಕಂದರೆ ರಾಹುಲ್ ಗಾಂಧಿ ಅವ್ರ ನಂಬರ್ ಬಂದು 9. ಅದ್ರ ಜೊತೆಗೆ ಅವ್ರಿಗೆ ಪರ್ಸ್ನಲ್ ಇಯರ್ ನಂಬರ್ ಬಂದು 8 ಬಂದುಬಿಟ್ಟಿದೆ. 9ಗೆ 8ಗೆ ಯಾವಾಗಲೂ ಕ್ಲಾಶಸ್ ಜಾಸ್ತಿ, ಆಯಿತಾ? ಹಾಂ, ಹೌದು, ಕ್ಲಾಶಸ್ ಇರುತ್ತೆ. ಪರ್ಸ್ನಲ್ ಇಯರ್ ನಂಬರ್ಗೆ ಇವ್ರು ಹುಟ್ಟಿರೋದು 19ನೇ ತಾರೀಕು. 19 ಸಿಂಗಲ್ ಬಂದಾಗ 1 ಬರುತ್ತೆ. ಈಗ ಪರ್ಸ್ನಲ್ ಇಯರ್ ನಂಬರ್ 8 ಬಂದು ಇವ್ರದ್ದು ಬರ್ತ್ ನಂಬರ್ 1 ಬಂದಾಗ ಅಷ್ಟೊಂದು ಪಾಸಿಟಿವ್ ಇರಲ್ಲ. ಅಂದರೆ ಅವ್ರು ಏನೇನೋ ಮಾಡಬೇಕು ಅಂತ ಹೋಗ್ತಾರೆ, ಪಾಸಿಟಿವ್ ಆಗಿರ್ತಾರೆ, ಬಟ್ಟು ಸಪೋರ್ಟ್ ಮಾಡಲ್ಲ. ಆದರೆ ನಾನು ರೂಲಿಂಗ್ ನಂಬರ್ ಜೊತೆ ಪರ್ಸ್ನಲ್ ಇಯರ್ ನಂಬರ್ ಅಂತ ಬಂದಾಗ 1+1 ಕಾಂಬಿನೇಷನ್ ಬಂದುಬಿಡುತ್ತೆ. ಎಲ್ಲೋ ಒಂದು ಕಡೆ ಒಂದಷ್ಟು ಪ್ರಚಾರ ಇರ್ಬೋದು, ಒಂದಷ್ಟು ಜನ ಫಾಲೋವರ್ಸ್ ಇರ್ಬೋದು. ಆ ನಿಟ್ಟಿನಲ್ಲಿ ಒಂದಷ್ಟು ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಒಂದಷ್ಟು ಪಾಸಿಟಿವ್ ಆಗುತ್ತೆ. ಓವರಾಲ್ ಅಂತ ಬಂದಾಗ ಅಷ್ಟೊಂದು ಪಾಸಿಟಿವ್ ಇಯರು ಅವ್ರಿಗೆ ಅಲ್ಲ. ಅದರಿಂದ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿಯವರು ಅಂತ ನಾವು ಈ ವರ್ಷ ಕಂಪೇರೇ ಮಾಡ್ಕೋಬಾರ್ದು. ಅದರಿಂದ ನರೇಂದ್ರ ಮೋದಿಯವರು ಅಂತ ಬಂದಾಗ ವರ್ಚಸ್ ಇರ್ಬೋದು, ತೇಜಸ್ ಇರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ಒಂದಷ್ಟು ಆಗುತ್ತೆ. ಬಟ್ ಈಸಿ ಅಂತೂ ಇರಲ್ಲ, ಒಂದಷ್ಟು ಚಾಲೆಂಜಸ್ಗಳಿರುತ್ತೆ. ಅದನ್ನು ಅವರು ಎದುರಿಸಬೇಕಾಗ್ತದೆ. ಸವಾಲಿನ ಸಾಧನೆ 2026 ಖಂಡಿತ. ಎಸ್. ಈಗ ನೀವು ಮತ್ತು ನಮ್ಮ ಆತ್ಮೀಯ ಕನ್ನಡಿಗರಾಗಿರ್ಬೋದು, ವೀಕ್ಷಕರಾಗಿರ್ಬೋದು, ಕನ್ನಡಿಗರಾಗಿರ್ಬೋದು, ನಮ್ಮ ಸ್ಟೇಟಲ್ಲಿ ಒಂದು ವಿಷಯ ಕೇಳ್ತಾ ಇದ್ದೀವಿ. ಕರೆಕ್ಟ್. ನಾಯಕತ್ವ ಚೇಂಜ್, ಬದಲಾವಣೆ. ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು, ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು. ಎಸ್. ಮೊದಲು ನಾವು ಸಿದ್ದರಾಮಯ್ಯ ಅವ್ರ ವಿಚಾರಕ್ಕೆ ಬಂದ್ಬಿಡೋಣ. ನಿಮ್ಮೂರಿನವರು. ಕರೆಕ್ಟ್. ಹೆಂಗೆ ಅವ್ರು ಮುಂದುವರಿಯುವ ಎಲ್ಲ ಲಕ್ಷಣಗಳು ಅಂದರೆ ಅವ್ರ ಗ್ರಹಗತಿಗಳ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಇದೆಯಾ? ನೋಡಿ, 2026 ಇದೆಯಲ್ಲ, DK ಶಿವಕುಮಾರ್ ಅವ್ರಿಗೆ ಎಕ್ಸ್ಪ್ರೆಷನ್ ನಂಬರ್ 1, ಸಿದ್ದರಾಮಯ್ಯ ಅವ್ರಿಗೆ ಎಕ್ಸ್ಪ್ರೆಷನ್ ನಂಬರ್ 1. 1 ಅಂದರೆ ನಾಯಕತ್ವ, ಬೇಗ ಜಗ್ಗಲ್ಲ, ಆಯಿತಾ? ಕಾಂಪ್ರಮೈಸ್ ಆಗಲ್ಲ, ಏನನ್ನು ಬೇಕಾದ್ರೂ ಮಾಡುವಂಥದ್ದು ಕೆಪಾಸಿಟಿ ಇರುತ್ತೆ. ಎರಡೂ ಕೂಡ ಇಟ್ ಇಸ್ ವೆರಿ ಗುಡ್ ನಂಬರ್, ರಾಜನ ನಂಬರ್ಸ್ಗಳು. ಆದರೆ ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಏನು ವಿಶೇಷ ಆಗ್ತಾ ಇದೆ ಅಂತಂದರೆ, ಅವ್ರದ್ದು 12ನೇ ತಾರೀಕು ಅಂತ, ನನಗೆ ಗೊತ್ತಿಲ್ಲ ಅದು ಕರೆಕ್ಟ್ ಅಂತ. ಯಾಕಂದರೆ ಅವ್ರು ಅನೇಕ ಬಾರಿ ನಾವು ಹುಟ್ಟಿರೋದು ಬೇರೆ ಕಣಪ್ಪ, ನಂಗೆ ಸ್ಕೂಲಿಗೆ ಸೇರ್ಸೋಗೊಂದು ಕೊಟ್ಟಿದ್ರು ಅಂತ ಸುಮಾರು ಸರಿ ಹೇಳಿದ್ದಾರೆ ಅವರು. ಬಟ್ ಅವ್ರದ್ದು 12ನೇ ತಾರೀಕು ಅಂತ ಬಂದರೆ ನಂಬರ್ 3 ಎಕ್ಸ್ಪ್ರೆಷನ್ ನಂಬರ್ಗೆ ನಂಬರ್ 3 ಇಸ್ ವೆರಿ ಗುಡ್. ಮತ್ತು ಅವರಿಗೆ ಪರ್ಸ್ನಲ್ ಇಯರ್ ನಂಬರ್ ಕೂಡ 3ನೇ ಬರ್ತಾ ಇದೆ, ಆಯಿತಾ? ಅಷ್ಟು ಬೇಗ ಅವರು ಕಾಂಪ್ರಮೈಸ್ ಆಗೋದು ಇಲ್ಲ, ಬಿಟ್ಕೊಡೋದು ಇಲ್ಲ. ಸೇಮ್ ಟೈಮಲ್ಲಿ ಇವ್ರಿಗೆ ನೋಡಿ ಎಷ್ಟು ಚೆನ್ನಾಗಿದೆ. DK ಶಿವಕುಮಾರ್ ಅವ್ರಿಗೆ ನಂಬರ್ 1 ಎಕ್ಸ್ಪ್ರೆಷನ್ ನಂಬರು,
ಮತ್ತು ಈ ವರ್ಷ ರೂಲಿಂಗ್ ನಂಬರ್ ಕೂಡ 1. ಮತ್ತು ಇವ್ರದ್ದು ಪರ್ಸ್ನಲ್ ಇಯರ್ ನಂಬರ್ ಅಂತ ಮಾಡ್ತೀವಿ, ಅದು ಕೂಡ ನಂಬರ್ 3 ಬಂತು. 3ಗೆ ಮತ್ತು 1ಗೆ ಎಕ್ಸ್ಪ್ರೆಷನ್ ನಂಬರ್ಗೆ ಈಸ್ ವೆರಿ ಗುಡ್. 3ಗೆ ರೂಲಿಂಗ್ ನಂಬರ್ಗೆ ತುಂಬ ಒಳ್ಳೆಯದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಅವ್ರದ್ದು 15, ನಂಬರ್ 6 ಬಂತು. ಆ ನಂಬರ್ 6ಗೆ ಈ ವರ್ಷ ಅಷ್ಟೊಂದು ಪಾಸಿಟಿವ್ ಅಲ್ಲ. ಓಕೆ ನಂಬರ್ ಅದು. ಶುಕ್ರ ಇದನ್ನಲ್ಲ, ಶುಕ್ರ ಇಟ್ಸ್ ಎಮೋಷನಲ್, ಪ್ರೀತಿ, ವಿಶ್ವಾಸ, ಕಾಂಪ್ರಮೈಸು. ಅದಕ್ಕೆ ನಾನು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವ್ರಿಗೇನು ಹೆಂಗರಳು ಅಂತ ಹೇಳ್ತಿರ್ತೀನಿ ನಾನು. ಎಷ್ಟು ನೋಡಿ ಸ್ಟ್ರಾಂಗ್ ಆಗಿರ್ತಾರೋ ಅಷ್ಟೇ ಎಮೋಷನ್ಸ್ ಇರ್ತಾರೆ. ಓಕೆ, ಯಾವುದನ್ನು ನೇರವಾಗಿ ವಿರೋಧಿಸಲ್ಲ, ಕಾಂಪ್ರಮೈಸ್ ಮಾಡ್ಕೋತಾರೆ, ಕೆಲಸ ಮಾಡಿ ತೋರಿಸ್ತಾರೆ, ಈ ಥರ. ಜೊತೆಗೆ 2026ರಲ್ಲಿ ಅವರಿಗೆ ನೀವು ಮುಖ್ಯಮಂತ್ರಿಗಳಾಗುವಂಥ ಯೋಗ ಇದೆಯಾ ಅಂದರೆ ನಾನು ಹೇಳ್ತೀನಿ 100% ಯೋಗ ಇದೆ ಅಂತ. ನಾವು ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಖಂಡಿತವಾಗಿಯೂ ನೋಡ್ಬೋದು. ಆದರೆ ನಂಬರ್ 6 ಇದೆಯಲ್ಲ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರ್ತದೆ. ಯಾರೋ ಒಂದಷ್ಟು ಜನ ಬಂದು ಒಪ್ಸೋವಂಥ ಸಾಧ್ಯತೆಗಳು, ಅಯ್ಯೋ ಹೋಗ್ಲಿ ಬಿಡುತ್ತೆ ನೆಕ್ಸ್ಟ್ ಇಯರ್ ಆಗ್ಬಿಡೋಣ ಫುಲ್ ಟೈಮ್ ಅನ್ನುವಂಥದ್ದು ಇರ್ತದೆ. ಆದರೆ ಯಾವಾಗಲೂ ನಾವು ಹೆಂಗೆ ಹೇಳ್ತೀವಿ ಅಂದರೆ, ನೀವು ಬಂದು ಕೇಳ್ತೀರ ನಮ್ಮನ್ನ, ಗುರುಗಳೇ ನಮಗೆ ಈ ವರ್ಷ ವೆಹಿಕಲ್ ತೊಗೋಬೋದಾ, ಸೈಟ್ ತೊಗೋಬೋದಾ, ಮದುವೆ ಮಾಡ್ಕೋಬೋದಾ, ಯೋಗ ಇದೆಯಾ ನೀವು ನಮ್ಗೆ ಕೇಳಿದಾಗ ಯೋಗ ಇದೆ ಅಂತ ಹೇಳ್ತೀವಿ, ಪ್ರಯತ್ನ ನೀವು ಮಾಡಬೇಕು. ಅದೇ ಥರ ಈ ವರ್ಷ ಪ್ರಯತ್ನ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ನೋಡ್ಬೋದು. ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೂಪರ್. ಅದರಲ್ಲೂ ಆಫ್ಟರ್ ಸಂಕ್ರಾಂತಿ ಖಂಡಿತವಾಗಿಯೂ ಯೋಗ ತುಂಬ ಚೆನ್ನಾಗಿ ಧನುರ್ಮಾಸ ಕಳಿಬೇಕು. ಹೌದೌದು, ಧನುರ್ಮಾಸ ಕಳೆದ್ರೆ ತುಂಬ ಚೆನ್ನಾಗಿದೆ. ಪ್ರಯತ್ನದಿಂದ ರಾಜಯೋಗ ಖಂಡಿತ ಪ್ರಯತ್ನ ಮಾಡಬೇಕು. ಆತ್ಮೀಯ ಕನ್ನಡಿಗ